ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ. ನಾನು ರಂಗನಾಥ್ ಭಾರದ್ವಾಜ್. ದಸರಾ ಬಗ್ಗೆ, ದಸರಾದ ಪ್ರಿಪರೇಷನ್ಸ್ ಈಗಾಗಲೇ ಶುರುವಾಗಿದೆ. ದಸರಾ ಅನ್ನುವಂಥದ್ದೇ ವೈಭವ, ದಸರಾ ಅನ್ನುವಂಥದ್ದು ಸಭ್ಯತೆ, ಸಂಸ್ಕೃತಿ, ಪರಂಪರೆ. ದಸರಾದಲ್ಲಿ ಏನುಂಟು ಏನಿಲ್ಲ. ಅದರಲ್ಲೂ ಈ ಮೈಸೂರು ದಸರಾ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಾತಾಡುವಂಥ ಸಂದರ್ಭದಲ್ಲಿ ಮಹಾರಾಜರನ್ನ ಬಿಟ್ಟು ದಸರಾದ ಬಗ್ಗೆ ಮಾತಾಡಲಿಕ್ಕೆ ಸಾಧ್ಯವೇ ಇಲ್ಲ. ನಿಮಗೆ ಗೊತ್ತಿದೆ ತುಂಬ ಚೆನ್ನಾಗಿ, ಹಿಂದೆಲ್ಲ ಮಹಾರಾಜರನ್ನೇ ಅವರನ್ನೇ ಮೆರವಣಿಗೆ ಹೋಗ್ತಾ ಇದ್ರು. ಜಂಬೂ ಸವಾರಿ ಆಯಿತು ಅಂತಂದ್ರೆ ಅದರಲ್ಲಿ ಮಹಾರಾಜರೇ ಇರ್ತಾ ಇದ್ರು. ಸೊ ಅಂಥ ಒಂದು ದೊಡ್ಡ ಪರಂಪರೆ ದಸರಾದ್ದು. ದಸರಾ ಪ್ರಿಪರೇಷನ್ ಹೇಗಿದೆ, ಅದರಲ್ಲೂ MP ಆದ ಮೇಲೆ 2ನೇ ಬಾರಿ ಇವರು ದಸರಾ ಮಾಡ್ತಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂಗೆ ಯದುವೀರ ದತ್ತ ಒಡೆಯರವರು ಏನು ಹೇಳ್ತಾರೆ ಬನ್ನಿ, ಅವರೀಗ ನಮ್ಮ ಜೊತೆಗಿದ್ದಾರೆ. ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಮಹಾರಾಜರೇ. ಈಗ ನೋಡಿ, ತಾವು 2ನೇ ಬಾರಿ ಅಂತ ಅಂದ್ಕೋತೀನಿ ಈಗ MP ಆದಮೇಲೆ. ಕಳೆದ ಬಾರಿ MP ಆದ ಶಾರ್ಟ್ ಪೀರಿಯಡಲ್ಲೇ ಪೂಜೆ ಪುನಸ್ಕಾರಗಳು ಶುರುವಾಗಿತ್ತು. ಈ 2ನೇ ವರ್ಷ ಹೇಗಿದೆ ಪ್ರಿಪ್ರೇಷನ್? ಎಲ್ಲ ನಮ್ಮದು ಸಿದ್ಧತೆಗಳೆಲ್ಲನೂ ಸಾಮಾನ್ಯವಾಗಿ ಅದರಲ್ಲಿ ಏನು ವ್ಯತ್ಯಾಸಗಳು ಇರಲ್ಲ. MP ಆಗಿರ್ಬೋದು, ಇನ್ನೇನೋ ಒಂದು ಆಗಿರ್ಬೋದು, ಈ ಎಲ್ಲ ಪದ್ಧತಿಗಳು 400 ವರ್ಷ ಹಿಂದೆ ಕಲ್ಲಿನಲ್ಲೇ ಕೆತ್ತಿರ್ತಕ್ಕಂಥದ್ದು. ಸೊ ಅದಕ್ಕಾಗಿ ಏನು ವ್ಯತ್ಯಾಸಗಳು ಇರೋಕ್ಕಾಗಲ್ಲ. ಅದು ಹಿಂದೆ ನಮ್ಮ ಪೂರ್ವಜರು ಮಾಡ್ತಾ ಇರುವಂಥದ್ದು ಏನು ಸಿದ್ಧತೆಗಳಿತ್ತು, ಅದೇ ಸಿದ್ಧತೆಗಳು ಇವತ್ತು ಸಹ ಮಾಡ್ತಾರೆ. ಓಕೆ, ಫೈನ್. ಈಗ MP ಆಗಿದ್ರಿ ಅನ್ನೋ ಕಾರಣಕ್ಕೋಸ್ಕರ ವ್ಯತ್ಯಾಸ ಆಗಲ್ಲ, ಅದು ಗೊತ್ತು. ಆದರೆ ತಮಗೆ ಅಂತ ಒಂದು ಅನುಭವ ಇರುತ್ತಲ್ಲ. ಈಗ ಮೊದಲು ನೀವು ರಾಜಕುಮಾರನಾಗಿ ಬಂದಿದ್ದು, ಅದಾದಮೇಲೆ ಏನು ಅಂತಂತಂದರೆ ಬದಲಾದಂಥ ಸನ್ನಿವೇಶದಲ್ಲಿ ತಾವೇ ದಸರಾದ ಪೂಜೆ ಪುನಸ್ಕಾರಗಳಲ್ಲಿ ಪಾಲ್ಗೊಳ್ಳುವಂಥ ಸಂದರ್ಭ ಬಂದಿದ್ದು. ಈಗ ಅದರಲ್ಲೂ ಈಗ ರಾಜಕೀಯಕ್ಕೆ ಬಂದಾದ ಮೇಲಿನ ಸಂದರ್ಭಗಳು, ಸನ್ನಿವೇಶಗಳು, ಅದ್ರ ಬಗ್ಗೆ ಏನಂತೀರಿ? ಹೌದು, ಮೊದಲೇ ನಾನು ಈ ವಂಶದ ಒಬ್ಬ ಸದಸ್ಯರಾಗಿ ದಸರಾ ಸಮಯಕ್ಕೆ ನಮ್ಮ ತಂದೆಯವರು ಮಾಡ್ತಾ ಇರೋ ಸಂದರ್ಭದಲ್ಲಿ ಬರ್ತಾ ಇದ್ವಿ. ಆಚರಣೆಯಲ್ಲೆಲ್ಲ ಭಾಗವಹಿಸುವಂಥದ್ದು ಅವಕಾಶ ಸಿಗ್ತಾ ಇತ್ತು. ಆದರೆ ಹೆಚ್ಚು ನಮ್ಮ ಗಮನ ಎಲ್ಲ ಆವಾಗ ಬಾಲ್ಯದಲ್ಲಿ ನಮ್ಮ ಆಟ ಮತ್ತು ನಮ್ಮ ಎಲ್ಲ ಸಹೋದರಿಯರು ಜೊತೆಗೆ ಇರ್ತಾಯಿದ್ರು, ಇಡೀ ಕುಟುಂಬ ಜೊತೆಗೆ ಇರ್ತಾಯಿತ್ತು. ಸೊ ನಮ್ಮ ಗಮನ ಆ ಕಡೆ ಇರ್ತಾಯಿತ್ತು. ಜಾಸ್ತಿ ಏನು ವಿಧಿವಿಧಾನಗಳ ಮೇಲೆ ಮತ್ತು ಈ ಸಂಸ್ಕೃತಿ ಮೇಲೆ ಏನು ಜಾಸ್ತಿ ಏನು ಅಷ್ಟು ಕಾಳಜಿ ಇರಲಿಲ್ಲ. ನೋಡ್ತಾ ಇದ್ವಿ, ಹೌದು, ಆಯುಧ ಪೂಜೆ ನವಮಿಯಲ್ಲಿ ಪಟ್ಟದ ಕತ್ತಿ, ಪಟ್ಟದ ಆನೆ, ಪಟ್ಟದ ಹಸು, ಪಟ್ಟದ ಕುದುರೆ, ಇದಕ್ಕೆಲ್ಲ ಪೂಜೆ ಮಾಡೋ ಅಂಥದ್ದು ಎಲ್ಲನೂ ಕೂಡ ವೀಕ್ಷಣೆ ಮಾಡ್ತಾಯಿದ್ವಿ. ಆದರೂ ಸಹ ಇದರ ಒಂದು ಇತಿಹಾಸ, ಇದ್ರ ಬಗ್ಗೆ ಏನು ಒಂದು ಫಿಲಸಾಫಿಕಲ್ ಏನೋ ಒಂದು ಬೇರಿದೆ, ಅದ್ರ ಬಗ್ಗೆ ಏನು ಜಾಸ್ತಿ ಏನು ಕಾಳಜಿ ಇರಲಿಲ್ಲ. ಈಗ ಅದು ಬಹುಶಃ ಅದು ಹಿಂದೆನೂ ಕೂಡ ಒಂದು ಜಾಸ್ತಿ ಒಂದು ವಯಸ್ಸಿನಲ್ಲಿ ನನಗೆ ಜಾಸ್ತಿ ಇದು ಮೇ ಬಿ ಅರೌಂಡ್ 18-19 ಆವಾಗ ಒಂದು ಸ್ವಲ್ಪ ಆಸಕ್ತಿ ಇತ್ತು ದಸರಾ ಇತಿಹಾಸ ಎಲ್ಲ ಓದೋದಕ್ಕೆ. ಆವಾಗ ಒಂದು ಸ್ವಲ್ಪ ಓದಿದ್ದೆ. ಆದರೆ ಸಂಪೂರ್ಣವಾಗಿ ಮೇ ಬಿ ಅರೌಂಡ್ 2014-15 ನಾವು ಓದೋದಕ್ಕೆ ಶುರು ಮಾಡಿದ್ದು. ನಂತರ ಸಹಜವಾಗಿ ಇದು ದಸರಾ ಶುರು ಆಗಿದ ತಕ್ಷಣ ಮತ್ತೆ ನಮ್ಮ ಒಂದು ಪಾತ್ರನೂ ಇರೋವಾಗಿ ಅದು ಸಹಜವಾಗಿ ಅದು ಸ್ವಾಭಾವಿಕವಾಗಿ ಬಂದಿರತಕ್ಕಂಥ ಒಂದು ಜ್ಞಾನ. ನೋಡಿ, ಆ ಪಾತ್ರಕ್ಕೂ ಈ ಪಾತ್ರಕ್ಕೂ ಬಹಳ ವ್ಯತ್ಯಾಸ ಇದೆ. ಯಾಕಂದರೆ ರಾಜಪರಿವಾರದ ಒಬ್ಬ ಸದಸ್ಯರಾಗಿ ಕುತೂಹಲದಿಂದ ದಸರಾವನ್ನು ವೀಕ್ಷಣೆ ಮಾಡುವಂಥದ್ದು ಬೇರೆ, ದಸರಾದ ಒಂದು ಭಾಗವಾಗಿ ಪಾಲ್ಗೊಳ್ಳುವಂಥದ್ದು ಬೇರೆ. ತಮಗೆ ದಸರಾ ಅಂದ ತಕ್ಷಣ ನೆನಪಾಗುವಂಥ ಸಂಗತಿ ಯಾವುದು? ಬಾಲ್ಯದಲ್ಲಿ ಅದು ನಮ್ಮ ತಂದೆಯವರು ಆಯುಧ ಪೂಜಾ ದಿನ ಮಾಡುವಂಥದ್ದು ಏನು ವಿಧಿಗಳಿತ್ತು ಅದೇನೇ ಸದಾ ನಾವು ನೆನಪು ಮಾಡ್ಕೊಳ್ಳೋದು. ಯಾಕಂದರೆ ಅದು ನಮ್ಮ ಈ ಹೈಸ್ಕೂಲ್ ಹೋಗೋ ಸಮಯದಲ್ಲಿ ಆವಾಗಲೇ ಎಲ್ಲ ಅನುಭವಗಳು ನಿಜಕ್ಕೂ ನಾವು ಸ್ಮರಣೆ ಮಾಡ್ಬೋದಂದರೆ ಆ ಕಾಲದಲ್ಲೇ. ಸೊ ಅದು ಆವಾಗ ಬ್ಯಾಂಡು ಇರ್ತಾಯಿತ್ತು, ಜೋರ ಅವರು ಅಲ್ಲಿ ಆಡ್ತಾಯಿದ್ರು ಬ್ಯಾಂಡು ಎಲ್ಲ. ಜೊತೆಗೆ ಇಲ್ಲಿ ಎಲ್ಲ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಒಂದು ಆಚರಣೆ ನಡೀತಾ ಇತ್ತು. ಪೂಜಾ ಎಲ್ಲ ನಡೀತಾ ಇತ್ತು. ಆನೆದು, ಕುದುರೆದು, ಹಸುದು ಮತ್ತು ಎಲ್ಲ ರಾಜ ಲಾಂಛನೆಗಳದ್ದು ಕೂಡ ಪೂಜೆ ಆಗ್ತಾಯಿತ್ತು. ಸೊ ಅದು ಒಂದು ದೊಡ್ಡ ಒಂದು ರೀತಿ ಅದು ಖಾಸಗಿ ಇದ್ರೂ ಸಹ ಒಂದು ರೀತಿ ಅದು ಸಾರ್ವಜನಿಕ ಪ್ರದರ್ಶನ, ಒಂದು ದೊಡ್ಡ ಶೋ ಅದು. ಸೊ ಅದನ್ನು ಕೂಡ ನೋಡೋದೇ ಒಂದು ಸೌಭಾಗ್ಯ ಮತ್ತು ಇವಾಗ ಒಂದು ರೋಮಾಂಚನೂ ಕೂಡ. ಯಾಕಂದರೆ ಇವಾಗ ನಾವೇ ಮಾಡ್ತಾ ಇರೋ ಕಾರಣಕ್ಕಾಗಿ ನಾವು ಯಾವತ್ತೂ ಸಹ ಅದನ್ನ ನೋಡೋಕ್ಕಾಗಲ್ಲ. ನಾವೇ ಮಾಡ್ತಾ ಇರೋವಂಥದ್ದು, ಸೊ ಯಾವತ್ತೂ ಸಹ ನೋಡೋಕ್ಕಾಗಲ್ಲ ಇದು. ನಿಜ ನಿಜ ನಿಜ.